ಮಳೆಗಾಗಿ ಕಲಬುರಗಿ ನಗರದ ಜನತೆ ದೇವರ ಮೊರೆ ಹೋಗಿದ್ದು, ಬುಟ್ಟಿ ಜಾತ್ರೆ ನೆರವೇರಿಸುವ ಮೂಲಕ ರೈತನಿಗೆ ಸಮೃದ್ಧ ಬದುಕು ದೊರಕಲಿ, ಉತ್ತಮ ಮಳೆಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಕಲಬುರಗಿ ನಗರದ ಸ್ವಸ್ತಿಕ್ ನಗರದಲ್ಲಿರುವ ಲಕ್ಷ್ಮೀ ದೇವಸ್ಥಾನದಲ್ಲಿ ಬಡಾವಣೆಯ ಜನರೆಲ್ಲ ಸೇರಿಕೊಂಡು ಉತ್ತಮ ಮಳೆಗಾಗಿ ಕಲಬುರಗಿ ನಗರದ ಜನತೆ ದೇವರ ಮೊರೆ ಹೋಗಿದ್ದು, ಬುಟ್ಟಿ ಜಾತ್ರೆ ನೆರವೇರಿಸಿದರು. ಮಹಿಳೆಯರು ತಮ್ಮ ಮನೆಗಳಿಂದ ಉತ್ತರ ಕರ್ನಾಟಕದ ಖಾದ್ಯಗಳನ್ನು ತಯಾರಿಸಿಕೊಂಡು ಬಂದು ದೇವರಿಗೆ ನೈವೇದ್ಯ ಅರ್ಪಿಸುವ ಮೂಲಕ ಉತ್ತಮ ಮಳೆಗಾಗಿ ದೇವರಲ್ಲಿ ಪ್ರಾರ್ಥಿಸಿದರು. ಇನ್ನು ಈ ವೇಳೆ ಮಾತನಾಡಿದ ಮುಖಂಡರು ಹಾಗೂ ಮಹಿಳೆಯರು, ಪ್ರತಿ ವರ್ಷವೂ ರೈತರ ಹಾಗೂ ದೇಶದ ಒಳಿತಿಗಾಗಿ ಸ್ವಸ್ತಿಕ್ ನಗರದಲ್ಲಿರುವ ಲಕ್ಷ್ಮೀ ಮಂದಿರದಲ್ಲಿ ಬುಟ್ಟಿ ಜಾತ್ರೆ ಆಚರಿಸಿಕೊಂಡು ಬರಲಾಗುತ್ತಿದ್ದು, ಸುತ್ತಮುತ್ತಲಿನ ಬಡಾವಣೆಯಲ್ಲಿ ಜನ ಇಲ್ಲಿಗೆ ಬಂದು ದೇವರ ದರ್ಶನ ಪಡೆದುಕೊಳ್ಳುವರು ಎಂದು ತಿಳಿಸಿದರು. ಕಲಬುರಗಿಯ ಮಹಾಜನತೆಗೆ ತಿಳಿಸುವುದೇನೆಂದರೆ, ಇವತ್ತಿನ ಆಷಾಢ ಮಾಸದಲ್ಲಿ ನಮ್ಮ ಶ್ರೀರಾಮ್ ರಸ್ತೆಯ ಸ್ವಸ್ತಿಕ್ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಬುಟ್ಟಿ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಬುಟ್ಟಿ ಜಾತ್ರೆ ನಿಮಿತ್ತವಾದ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಕಾಲಕ್ಕೆ ಆಷಾಢ ಮಾಸದಲ್ಲಿ ಒಂದು ಮಳೆಯ ವರ್ಷಧಾರಣೆ ಒಂದು ಕರೆಕ್ಟ್ ಸಮಯ ತಕ್ಕಂಗೆ ಮಳೆ ಆದರೆ ರೈತನ ಸಮೃದ್ಧಿ ಬದುಕು ಮತ್ತು ದೇಶಕ್ಕೆ ಒಳಿತಾಗಲಿ ಒಂದು ನಿಟ್ಟಿನಲ್ಲಿ ನಾವು ಸುಮಾರು ವರ್ಷಗಳಿಂದ ಬುಟ್ಟಿ ಜಾತ್ರೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ದೇಶವು ಕೂಡ ಸಮೃದ್ಧಿ ಆಗೋ ನಿಟ್ಟಿನಲ್ಲಿ ನಾವು ನಡೀತಾ ಇದ್ದೇವೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನೆಂದರೆ, ಈ ಸಾಂಕೇತಿಕವಾಗಿ ಸ್ವಸ್ತಿಕ್ ನಗರ ಹೆಣ್ಮಕ್ಳು ಬುಟ್ಟಿ ಜಾತ್ರೆ ಹಮ್ಮಿಕೊಂಡಿರೋ ಜೊತೆಗೆ ನಮ್ಮ ಬಡೇಪುರ್, ಲಕ್ಷ್ಮೀನಗರ್, ವೀರೇಂದ್ರ ಪಾಟೀಲ್, ಓಂ ನಗರ್, ಜಯನಗರ್ ಮತ್ತು ಸುತ್ತಮುತ್ತಲಿನ ಎಲ್ಲ ಬಡಾವಣೆಗಳು ಸುಮಾರು 2-3 ಸಾವಿರ ಹೆಣ್ಮಕ್ಳು ಬಂದು ಇವತ್ತು ಈ ಜಾತ್ರೆಯಲ್ಲಿ ವಿಶೇಷವಾಗಿ ಅವರು ತಮ್ಮ ಸೇವೆ ಸಲ್ಲಿಸುತ್ತಿದ್ದಾರೆ. ಜೊತೆಗೆ ಇದರ ಉದ್ದೇಶ ಏನಪ್ಪ ಅಂತಂದರೆ, ಇನ್ನೊಂದು ವಿಶೇಷತೆ ಹೇಳಬೇಕಂದ್ರೆ, ಇಲ್ಲಿ ನಿಮಗೆ ಗುಲ್ಬರ್ಗದಲ್ಲಿ ಯಾವುದೇ ಒಂದು ದಾಸೋಹದಲ್ಲಿ ಹೋದರೂ ಕೂಡ 8-10 ಐಟಮ್ಗಳು ಹೆಚ್ಚಿಗಿರೋದಿಲ್ಲ. ಇವತ್ತು ವಿಶೇಷವಾಗಿ ಹೇಳಬೇಕಂದ್ರೆ 35 ಪದಾರ್ಥಗಳಕ್ಕಿಂತ ಹೆಚ್ಚಾಗಿ ಈ ಒಂದು ಬುಟ್ಟಿ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಉತ್ಸಾಹ ಏನಪ್ಪ ಅಂತಂದರೆ, ಆ ಒಂದು ದೇವರಲ್ಲಿ ಒಂದು ಭಕ್ತಿ ಮತ್ತು ಎಲ್ಲರಿಗೂ ಒಳಿತಾಗಲಿ ಅನ್ನೋ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಬರೋ ದಿನಗಳಲ್ಲಿ ಈ ಒಂದು ಬಡಾವಣೆಯ ಮಾರಕವನ್ನು ಎಲ್ಲ ಬಡಾವಣೆಗಳಿಗೆ ಪಸರಿಸಲಿ ಅಂತ ನಾವು ಈ ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಮತ್ತೊಮ್ಮೆ ಬಂದಿರುವಂಥ ಎಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಸಮಿತಿಯಿಂದ ಪ್ರಾರ್ಥನೆ ಮಾಡುತ್ತೇವೆ. ಧನ್ಯವಾದಗಳು. ನನ್ನ ಹೆಸರು ಶಾಂತಾಬಾಯಿ ಹಾಲ್ಮಠ್ ಅಂತ, ವಾರ್ಡ್ ನಂಬರ್ 31 ಕಾರ್ಪೊರೇಟ್ರ್ ನಾನು. ಈ ಏರಿಯಾದು ಸ್ವಸ್ತಿಕ್ ನಗರದಲ್ಲಿ ಒಂದು ಲಕ್ಷ್ಮೀ ಗುಡಿ ಇದೆ. ನಾವು ವರ್ಷ ಇಲ್ಲಿ ಬುಟ್ಟಿ ಜಾತ್ರೆ ಮಾಡ್ತಾಯಿದ್ವಿ. ಬುಟ್ಟಿ ಜಾತ್ರೆ ಅಂದ್ರೆ ಎಲ್ಲ ಸರಿಯಾಗಿ ಮಳೆ ಬೆಳೆ ಆಗಲಿ, ಎಲ್ಲ ಸಮೃದ್ಧಿ ಆಗಲಿ ಅಂಥೇಳಿ ಬುಟ್ಟಿ ಜಾತ್ರೆ ಮಾಡೋಕ್ಕಂತ ನಾವು 8-9 ವರ್ಷ ಆಯಿತು. ಇದು ಆಷಾಢ ಮಾಸದಾಗ ಬುಟ್ಟಿ ಜಾತ್ರೆ ಮಾಡ್ತೀವಿ, ಶ್ರಾವಣ ಮಾಸದಾಗ ಖಾಂಡ್ ಮಾಡ್ತೀವಿ, ದಸರಿ ಒಳಗೆ ಮತ್ತು ಪುರಾಣ ಹಚ್ಚಿ ಅವಾಗೊಂದು ಖಾಂಡ್ ಮಾಡ್ತೀವಿ. 3 ಖಾಂಡ್ ಮಾಡ್ತೀವಿ ನಾವು. ಇವಾಗ ಎಲ್ಲರ ಮನೆಯಿಂದ ನಮ್ಮ ಹೆಣ್ಮಕ್ಳು ಒಂದು ನಮ್ಮ ಕಾಲನಿ ಜನ ಎಲ್ಲರೂ ಒಂದೊಂದು ನಮ್ಮನ್ನ ಅಡುಗೆ ಮಾಡ್ಕೊಂಬರ್ತೀವಿ. ಇವತ್ತಿನ ದಿವಸ ನಾವು ಯಾರೂ ಗುಡಿಯಲ್ಲಿ ಅಡುಗೆ ಮಾಡಲ್ಲ. ಎಲ್ಲರೂ ತಮ್ಮ ಮನೆಯಲ್ಲಿ ಶೇಂಗಾದ ಹೋಳಿಗೆ, ಸಜ್ಜಕದ ಹೋಳಿಗೆ ಪ್ರತಿಯೊಂದು ಅಡುಗೆ ಮಾಡ್ಕೊಂಡು ಬಂದು ಎಲ್ಲರಿಗೂ ಊಟ ಮಾಡಿಸ್ತೀವಿ. ಇದು ಓಂ ನಗರ, ಸ್ವಸ್ತಿಕ್ ನಗರ, ಜಾಗೃತಿ ಕಾಲನಿ, ವೀರೇಂದ್ರ ಪಾಟೀಲ್ ಬಡಾವಣೆ, ಗಣೇಶ್ ಕಾಲನಿ, ಹೌಸಿಂಗ್ ಬೋರ್ಡ ಎಲ್ಲ ಜನ ಬರ್ತಾರೆ. ಜಯನಗರ, ಪ್ರಗತಿ ಕಾಲನಿ ಎಲ್ಲ ಕಡೆದು ಜನ ಬರ್ತಾರೆ ಇಲ್ಲಿ ಪ್ರಸಾದ ತೊಗೊಳಕ್ಕೆ ಲಕ್ಷ್ಮೀ ಗುಡಿ. ರೈತರಿಗೆ ಒಳ್ಳೇದಾಗ್ಲಂತೆ ಮಾಡ್ತೀವಿ. ರೈತರಿಗೆ ಒಳ್ಳೇದಾದರೆ ನಮಗೆ ಒಳ್ಳೇದಾಗತ್ತೆ. ರೈತರು ಬೆಳೆದ್ರೆ ನಾವು ಸುಖದಿಂದ ಇರ್ತೀವಿ. ತೊಗರಿ, ಹೆಸರು, ಉದ್ದ, ಎಳ್ಳು ಎಲ್ಲ ರೈತರ ಸಲುವಾಗಿ ಎಲ್ಲರಿಗೂ ಆರಾಮಿಟ್ಟಿರ್ಲಿ ಅಂಥೇಳಿ ಮಾಡ್ತೀವಿ. ಅಷ್ಟೇ ಉದ್ದೇಶ ನಾವು. ಎಲ್ಲ ಕಾಲನಿ ಅಣ್ಣ ತಮ್ಮರಿಗೆ, ಅಕ್ಕ ತಂಗಿಯರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ನಾನು ಮಾಜಿ ಜಡ್ಪಿ ಮೆಂಬರ್ ಅರಣಕಲ್ ಮತಕ್ಷೇತ್ರದಿಂದ ಮೊದಲಿಂದ ಈ ಸ್ವಸ್ತಿಕ್ ನಗರದಲ್ಲಿ 17 ವರ್ಷಲಿಂದ ಕಾಂಡ್ ನಡೀತಾ ಇದೆ. ಶ್ರಾವಣ ಮಾಸದಲ್ಲಿ ದಿನ ಭಜನೆ ಮಾಡ್ತೇವೆ, ಶಿವನಾಮ ನುಡಿಲಿ, ಎಲ್ಲ ಹೆಣ್ಮಕ್ಳು ಹೊರಗೆ ಬರಲಿ, ಒಬ್ರಿಗೊಬ್ರು ಸುಖ ಕಷ್ಟ ಹಂಚ್ಕೋಲಿ ಅಂಥೇಳಿ ನಾವು ಹೊರಗೆ ಬಿದ್ದಿದ್ದೇವೆ. ಎಲ್ಲರೂ ಹೆಣ್ಮಕ್ಳು ಶುಕ್ರವಾರಕ್ಕೊಮ್ಮೆ ಭಜನೆ ಮಾಡ್ತೇವೆ, ಅಮಾಸಿಗೊಮ್ಮೆ ಭಜನೆ ಮಾಡ್ತೇವೆ. ಶ್ರಾವಣ ತಿಂಗಳೇನದ ಪೂರಾ ದಿನ ಭಜನೆ ಮಾಡಿ ಕಾಂಡ್ ಮಾಡ್ತೇವೆ. ಕಾಂಡ್ ಮಾಡಿ ಇದೇನದ ಆಷಾಢ ಮಾಸದಲ್ಲಿ ಎಲ್ಲರಿಗೆ ದೇವಿ ಚೆನ್ನಾಗಿಟ್ಟಿರಲಿ, ರೈತರಿಗೆ ಚೆನ್ನಾಗಿಟ್ಟಿರಲಿ, ಎಲ್ಲರಿಗೆ ನೀರಿರಲಿ, ಸಮೃದ್ಧಿ ಆಗಲಿ ಎಲ್ಲರಿಗೆ ಅಂಥೇಳಿ, ಮಳೆ ಬೆಳೆ ಚೆನ್ನಾಗಾಗಲಿ ಅಂಥೇಳಿ ಇದೊಂದು ದೇವಿ ಆಶ್ರಯದಲ್ಲಿ ಇದೊಂದು ಬುಟ್ಟಿ ಜಾತ್ರೆ ಮಾಡ್ತಾಯಿದ್ದೀವಿ. ನಾವು ಬುಟ್ಟಿ ಜಾತ್ರೆ ಮಾಡ್ತಾಯಿದ್ದೀವಿ. ಎಲ್ಲರೂ ಪ್ರಸಾದ ಬರ್ತಾರೆ. ಜಾಗೃತಿ ಕಾಲನಿಯವ್ರು ಬರ್ತಾರೆ, ಓಂ ನಗರದವ್ರು ಬರ್ತಾರೆ, ಆದರ್ಶ ಕಾಲನಿದವ್ರು ಬರ್ತಾರೆ, ಬಡೇಪುರದವ್ರು ಬರ್ತಾರೆ, ಜಯನಗರದವ್ರು ಬರ್ತಾರೆ. ಎಲ್ಲ ಏರಿಯಾದವ್ರು ಬಂದು ನಮಗೆ ಹೊಸ ಮಂದಿ ಕೈ ಜೋಡಿಸಿ ಎಲ್ಲರೂ ನಮಗೇನದ ಪ್ರೋತ್ಸಾಹ ಕೊಡ್ತಾರೆ ನಮಗೆ. ಮತ್ತು ಆಮೇಲೆ ದಸರಾದಲ್ಲಿ 9 ದಿವಸ ಏನದ ಪುರಾಣ ಮಾಡ್ತಾರೆ. ಪುರಾಣ ಮಾಡಿ ಅದನ್ನು ದೇವಿ ಗುಡಿ ತುಂಬಿ ಪುರಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಅದನ್ನೂ ಒಂದು ರೀತಿ ಕಾಂಡ ಆದಂಗೆ
ಎಲ್ಲ ಸ್ವಾಮೀಜಿಯವ್ರಿಗೆ ಕರೆಸ್ತಾರೆ, ಪ್ರಸಾದ ಮಾಡಿಸ್ತಾರೆ. ಅವರು ಗಂಡ್ಮಕ್ಳು ನಾವೆಲ್ಲರೂ ಕೂಡ ಇದೆಲ್ಲ ಕೆಲಸ ಮಾಡೋದು. ಅವರು ನಮಗೆ ಪ್ರೋತ್ಸಾಹ ಮಾಡ್ತಾರೆ, ನಾವು ಅವ್ರಿಗೆ ಪ್ರೋತ್ಸಾಹ ಮಾಡ್ತೇವೆ. ನಾವು ಒಂದೇ ಏರಿಯಾದವ್ರಾಗಿ ಎಲ್ಲರೂ ಒಂದೇ ಮನೆ ಹೆಂಗಿರ್ಬೇಕಂತೇಳಿ ಅದು ಒಂದೇ ಆಸೆ ನಮಗೆ, ಮತ್ತೊಂದೇನು ಹೇಳಿ ನಾನು ಮಾತೆರಡು ಮುಗಿಸ್ತೀನಿ. ಚಿಟ್ಟ ರಾಜಾಪುರ ಅಂತೇಳಿ ಸ್ವಸ್ತಿಕ್ ನಗರದಾಗ 25 ವರ್ಷ ಇದ್ದು ನಾವು ಮನೆ ಕಟ್ಕೊಂಡು ಬಂದ್ವಿ. ಸತತವಾಗಿ ಸುಮಾರು 16 ವರ್ಷದಿಂದ ಪುರಾಣ ಮಾಡ್ತಿದ್ದೀವಿ. ಈಗ ಒಂದು 10 ವರ್ಷ 10 ವರ್ಷ ಹಿಡಿದು ಇದು ಬುಟ್ಟಿ ಜಾತ್ರೆ ಮಾಡ್ತಾಯಿದ್ದೀವಿ. ಮತ್ತು ಇದು ಶ್ರಾವಣ ಮಾಸದ್ದು ಕಾರ್ಯಕ್ರಮ ಒಂದು ತಿಂಗಳು ಭಜನೆ ಮಾಡ್ತಾರೆ. ನಮ್ಮಲ್ಲಿ ಎಲ್ಲಾದರೂ ಹೆಣ್ಮಕ್ಳು ಎಲ್ಲಿ ಹಳ್ಳಿದಾಗೂ ಈ ಥರ ನಮ್ಮಲ್ಲಿ ಭಜನೆ ಅಂತ ಮುಳುಗಿ ಹೋಗಿದ್ದಾರೆ. ಇಲ್ಲಿ ನಮ್ಮ ಸ್ವಸ್ತಿಕ್ ನಗರದಾಗ ಹೆಣ್ಮಕ್ಳು ಜೀವಂತ ಇಟ್ಟಾರ. ಇಲ್ಲಿ ಸರಿಯಾಗಿ ಕಾರ್ಯಕ್ರಮ ಮಾಡ್ತಾರೆ. 25 ದಿನ ಇದು 30 ದಿನ ಒಂದು ಶ್ರಾವಣ ಮಾಸದಾಗ ಒಂದು ತಿಂಗಳು ಭಜನೆ ಮಾಡಿ ಖಾಂಡ್ ಮಾಡ್ತಾರೆ. ಅತಿ ವಿಜೃಂಭಣೆಯಿಂದ ಮಾಡ್ತೀವಿ. ಎಲ್ಲ ಸುತ್ತ ಏರಿಯಾದವರು ಗುಲ್ಬರ್ಗದವರು ನಮ್ಮ ಸ್ವಸ್ತಿಕ್ ನಗರ ಅಂದರೆ ಎಷ್ಟು ಚಂದ ಅದ, ಉದಾಹರಣೆ ತೊಗೊಂಡು ಮಾಡಿರಿ ಅಂತೇಳಿ ಎಷ್ಟೋ ಕಾಲನಿ ಮಂದಿ ನನಗೆ ಹೇಳಿದ್ದಾರೆ. ಎಷ್ಟೋ ಕಾಲನಿ ಮಂದಿ ಅಂದ್ರೆ ಸ್ವಸ್ತಿಕ್ ನಗರ ನೋಡಿ ಕಲೀರಪ್ಪ, ಇದು ಹಳ್ಳಿವಾದಾಗೂ ವಾತಾವರಣ ಇಲ್ಲ, ಈಗೆಲ್ಲ ಮುಳುಗೋಗ್ಯದ, ಇಲ್ಲಿ ಎಲ್ಲ ಸಂಭ್ರಮದಿಂದ ಮಾಡ್ತಾರೆ. ಎಲ್ಲರೂ ಒಕ್ಕಟ್ಟಲಿಂದ ಎಲ್ಲರೂ ಸಹಕಾರ ಕೊಡ್ತಿದ್ದೀವಿ. ಒಬ್ರಿಗೊಬ್ಬರು ಹೆಣ್ಮಕ್ಳದ್ದು ಸಂಘ ಇರಲಿ, ನಮ್ಮದು ಗಂಡು ಮಕ್ಕಳದ್ದು ಸ್ವಸ್ತಿಕ್ ನಗರದ ಇದು ಅದ ಅಭಿವೃದ್ಧಿ ಸಂಘ ಅದ. ಈ ಸರಿಯಾಗಿ ಕಾರ್ಯಕ್ರಮ ಮಾಡ್ತೀವಿ. ಒಳ್ಳೇದಾಗಲಿ, ಎಲ್ಲ ಇದಕ್ಕೆ ಜನಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಉದ್ದೇಶ ನಮ್ಮದು ಅಷ್ಟೇ. ಎಲ್ಲ ಐಟಮ್ ಆದ್ಮೇಲೆ ಬಂದಾರ. ಈಗ ಹೇಳದ ಈಗ ಹೇಳ ನೋಡ್ರಿ ಮೇಡಮ್ ನೋಡ್ರಿ. ಮಹೇಶ್ವರಿ ಏನಂದ್ರೆ ಬರ್ರಿ ಅದಕ್ಕೆ छोटू खरी कटो दारी बिड हंगे बुड्डी जात्रे पूरा टीम ಇದೆ ನೋಡಿ. ಸತ್ಸರಮ್ಮ ಮಾಡ್ತಾರೆ.
ಸಮಾರಂಭದಲ್ಲಿ ಸ್ವಸ್ತಿಕ್ ನಗರದ ಅನೇಕ ಮುಖಂಡರು, ಮಹಿಳೆಯರು ಸೇರಿದಂತೆ ಸಾವಿರಾರು ಜನ ಭಾಗವಹಿಸಿದ್ದರು.